ಇವಾಗ ತೋರ್ತೀನಿ ನೋಡಿ, ಅಲ್ಲೇ ಅಂತೆ ಅವ್ರು ಇರೋದು, ಅದು ಅದೇ ಜಾಗದಲ್ಲಿ ಇರೋದು. ಅಲ್ಲಿ ನೀರು ಇತ್ತವ್ರಲ್ಲ ಇವಾಗ. ಅಲ್ಲಿ ಬರ್ಬೇಕಾದ್ರೆ ಅಷ್ಟು ಜನ ಕಾಣಿಸ್ಲಿಲ್ಲ. ಇವಾಗ ನೋಡಿ ತೋರಿಸ್ತೀನಿ ಹೆಂಗವ್ರೆ. ಜನ ಅಷ್ಟೇನ್ ಜಾಸ್ತಿ ಇಲ್ಲ. ರೀಲ್ಸ್ ಅಲ್ಲಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ದಂಗೆ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಎಲ್ಲರೂ ಬರಬೇಡಿ. ಯಾರು ನಮ್ಮ ಕರ್ನಾಟಕದಿಂದ ಬರಬೇಡಿ. ತುಂಬಾ ಜನ ಅವ್ರೆ, ಮತ್ತೆ ಎಲ್ಲರೂ ಒಂಥರ ನೋಡ್ತಾರೆ ಕರ್ನಾಟಕದವ್ರನ್ನ ಅಂತ ಅಂತಿದ್ರ. ನಿಮ್ಗೆ ಯಾರು ನೋಡಿದ್ರ? 9-10 ಕಿಲೋಮೀಟರ್ ಐತೆ. 9-10 ಕಿಲೋಮೀಟರ್ ಇಂದನೇ ಟ್ರಾಫಿಕ್ ಐತೆ ನೋಡಿ. ಕೈ ಎತ್ಕೋ ಇದು ದರ್ಶನಕ್ಕೆ. ಆದ್ರೆ ನಾವು ಕ್ಯೂ ದರ್ಶನ ಹೋಯ್ತಿಲ್ಲ. ನಾವು ಹೋಗ್ತಿರೋ ದರ್ಶನನೇ ಬೇರೆ ನೋಡಿ. ಗಂಧ ಬರ್ಲಿ ಅಂತ. ಹಲೋ ನಮಸ್ಕಾರ ಎಲ್ರಿಗೂ, ನಾನ್ ನಿಮ್ ಮೈಸೂರು ಹುಡುಗ ರಘು. ಇವತ್ತಿನ ಟಾಪಿಕ್ ಏನು ಅಂತಂದ್ರೆ, ಈ ವಿಡಿಯೋ ಬಂದು ಫುಲ್ ಟ್ರಾವೆಲ್ ಬ್ಲಾಗ್ ಆಗಿರುತ್ತೆ. ನಾವು ಎಲ್ಲಿಗೆ ಹೋಗ್ತಿದೀವಿ ಅಂತಂದ್ರೆ, ನಮ್ ಕರ್ನಾಟಕದವರು ಫೇಮಸ್ ಮಾಡಿರೋ ಕೇರಳದಲ್ಲಿರೋ ಕೊಟ್ಟಿಯೂರ್ ಶಿವನ ಟೆಂಪಲ್ ಬಂದಿದೀವಿ. ನಾನು ಒಬ್ನೇ ಬಂದಿಲ್ಲ, ನನ್ ಜೊತೆ ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ. ನಾವು ಬಂದಿರೋದು ಮೈಸೂರಿಂದ. ಇವಾಗ ಸದ್ಯಕ್ಕೆ ಕೇರಳದಲ್ಲಿದ್ದೀವಿ. ಬನ್ನಿ ನನ್ ಜೊತೆ ಯಾರ್ಯಾರವ್ರೆ, ನಮ್ಮ ಫ್ರೆಂಡ್ಸ್ ಯಾರ್ಯಾರವ್ರೆ ಅಂತ ತೋರಿಸ್ತೀನಿ. ಟೀ ಕುಡಿಯಕ್ಕಂತ ನಿಲ್ಸಿದ ಇಲ್ಲಿ ಎಲ್ಲ ಕುಂತೆ. ಇವನ ಹೆಸರು ರಂಗ ಅಂತ. ಇವನ ಹೆಸರು ಹೆಸರೇಣ ತಿಕ್ಲು ತಿಮ್ಮ, ಹಂಗ ಅನ್ಕೋಬೇಡಿ. ಇವನ ಹೆಸರು ದಿನಿ ಅಂತ. ಇಲ್ಲಿ ನಮ್ ಪ್ರವೀಣ್, ಬಿಸಿ ಬಿಸಿ ಬೋಂಡಾ ಫ್ರೆಂಡ್ಸ್. ಇಲ್ಲಿ ನಮ್ ಸ್ವಾಮಿ ಸೆಟ್ಟೆ. ಇಷ್ಟ ಜನ, ನಾವ್ 5 ಜನನು ಇವಾಗ ಬಂದಿದ್ದೀವಿ ಕೇರಳಕ್ಕೆ, ಕೊಟ್ಟಿಯೂರ್ಗೆ. ಟೀ ಕುಡಿಯಕಂತ ನಿಂತು. ಆದ್ರೆ ಟೀ ಕುಡಿತಿಲ್ಲ ನಾವು, ಹಾರ್ಲಿಕ್ಸ್ ಕುಡಿತಿದ್ವಿ. ನನ್ನ ಮಕ್ಳು ಇವ್ರು ಟೀ ಕುಡಿಯೋರು ಹಾರ್ಲಿಕ್ಸ್ ಕುಡಿತವ್ರ. ಈ ಚಳಿಗಾಲದಲ್ಲಂತೂ ಹಾರ್ಲಿಕ್ಸ್ ಕುಡಿಯೋದೇ ಮಜಾನೇ ಬರುತ್ತೆ. ಬೋಂಡ, ಬಿಸಿ ಬಿಸಿ ಬೋಂಡ ಈ ಮಳೆಯಲ್ಲಿ ನೋಡಿ. ವೆದರ್ ನೋಡಿ ಹೆಂಗೈತಾ. ಸ್ವರ್ಗ ಸ್ವರ್ಗ. ಕಾರ್ ಕರ್ಕೊಂಡ್ 10 ಸಲ ಆಗದ. ನಾನ್ ತಿನ್ನೋದ್ರಲ್ಲೇ ಆಗದ. ಗೊತ್ತಿಲ್ಲ ಬ್ರೋ. ಹಾ 9-10 ಕಿಲೋಮೀಟರ್ ಐತೆ. 9-10 ಕಿಲೋಮೀಟರ್ ಇಂದನೇ ಟ್ರಾಫಿಕ್ ಐತೆ ನೋಡಿ. ಕೈ ಎತ್ಕೋ ಕಾಲ ಎತ್ಕೊಡ್ಬೇಕು. ನಾವು ತೋರ್ಸುದ್ನಲ್ಲ, ಅಲ್ಲಿ ಮಾತ್ರ ಒಂದ್ ಸ್ವಲ್ಪ ಟ್ರಾಫಿಕ್ ತರ ಕಾಣ್ತು. ನಾನು ಫುಲ್ ಟ್ರಾಫಿಕ್ ಐತೆ ಅಂತ ಅನ್ಕೊಂಡಿದ್ದೆ. ಹಂಗೇನು ಇಲ್ಲ, ಆರಾಮಾಗಿ ಫ್ರೀ ಆಗಿ ನಿಧಾನಕ್ಕೆ ಆರಾಮಾಗಿ ಹೋಗ್ಬೋದು ನೋಡಿ. ಮುಂದೆ ಎಲ್ಲ ವೆಹಿಕಲ್ ಎಲ್ಲ ಗಾಡಿ ಎಲ್ಲ ಮೂವ್ ಆಗ್ತೈತೆ ಆರಾಮಾಗಿ. ಅವಾಗ ಒಂದ್ ಸ್ವಲ್ಪ ಸ್ಟ್ರಕ್ ಆಗಿತ್ತು ಚಿಕ್ಕ ರೋಡಲ್ಲಿ. ಇವಾಗ ಏನು ಅಷ್ಟು ಏನು ಕಾಣಿಸ್ತಾ, ಆರಾಮಾಗಿ ಹೋಯ್ತಿದೀವಿ. ಕೊಟ್ಟಿಯೂರಿಗೆ ಬಂದಿದ್ದೀವಿ. ಇವಾಗ ಕಾರ್ನ ಪಾರ್ಕಿಂಗ್ ಮಾಡಿದ್ದೀವಿ ನೋಡಿ. ಪಂಚಗಳು ಎತ್ಕೋತಾವ್ರೆ ಎಲ್ಲರೂ. ಏನ್ರಾ ರಾಮರಾಜ್ ಕಚ್ಚೆ ಪಂಚಗಳು, ಬಟ್ಟೆಗಳು ಅಂಡ್ ಗೋಣಿ ಚೀಲಗಳು. ಪಂಚ ಎತ್ಕೊಂಡ್ರೆ ಸಾಕು. ಲಂಗ ಎತ್ಕೋಬೇಕಾನೆ. ಯಾರೋ ಯಾರೋ ಲಂಗ ಹಾಕ ನನ್ ಮಕ್ಳೆಲ್ಲ ಪಂಚೆ ಹೊಡಿಯೋರ್ ಜೊತೆ ಒಂದವ್ರಾಗ. ಯಾವ್ದೋ ಬಾಡ್ರು ಇದು ಟವಲ್ ಕಳ 1982 ಇಸ್ವಿಲ್ ಬರ್ತಿದ್ದು. 1982 ಇಸ್ವಿಲ್ ಈ ಬಾಡ್ರು. ಇದು ಪಕ್ಕ ಗೋಲ್ಡ್. ಇದು ಅದೇ ಇದು ಹೆಂಗೆ ಅಂತಂದ್ರೆ ಉಜ್ಜಿದ್ರೆ ಬೆಳ್ಳಗ್ ಬಂದ್ರೆ 70,000 80,000 ಅಂತ ತೋರಿಸ್ತಾರಲ್ಲ. ಇದ್ರಿಂದ ತರ್ಸಿರೋದು ಲಂಡನ್ ಇಂದ. ಇದೆಲ್ಲ ಗೋಲ್ಡ್. ಗೋಲ್ಡ್. ವಾಟರ್ ಫಾಲ್ಸ್ ಹೋಗೋದು ಅನ್ಕೊಂಡು ಯಾಕೋ ಅದು ಅಡ್ಜಸ್ಟ್ ಆಗ್ಲಿಲ್ಲ. ಅದಕ್ಕೆ ಇಲ್ಲೇ ರಿವರ್ ಅಲ್ಲೇ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗೋದು ಅಂತ ಅನ್ಕೊಂಡಿದೀವಿ. ಬನ್ನಿ ನೋಡಿ, ಇವಾಗ ಪಾರ್ಕಿಂಗ್ ಇಂದ ಇವಾಗ ಫ್ರೆಶ್ ಅಪ್ ಆಗಕ್ಕೆ ಹೋಗ್ತಿದೀವಿ. ಇವಾಗ ಆಚೆ ಕಡೆ ನೋಡಿ ಎಲ್ಲ ಹೆಂಗ್ ಜನ ಎಲ್ಲ ಹೋಗ್ತಿದಾರೆ. ಜನ ಫುಲ್ ಜನ ಅಂತ ಅಂತಿದ್ರು. ಆಚೆ ಕಡೆ ಮಾತ್ರ ಜನ ಇಲ್ಲ. ಬೆಳಗ್ಗೆ ಹೆಂಗೆ ಅಂತ ಗೊತ್ತಿಲ್ಲ. ಒಟ್ಟು ಆಚೆ ಕಡೆ ಮಾತ್ರ ನಾರ್ಮಲ್ ಜನ ಅವ್ರೆ, ಫುಲ್ ಜನ ಇಲ್ಲ ನೋಡಿ.
ಇವಾಗ ಒಂದ್ ಸ್ವಲ್ಪ ಸ್ಟಾಪ್ ಆಗೈತೆ ಮಳೆ. ಇಲ್ಲ ಅಂದ್ರೆ ಮಳೆ ನಾವು ಕಾರಲ್ಲಿ ಬರ್ತಿರ್ಬೇಕಾದ್ರೆ ಮಳೆ ಉಯ್ತಾನೆ ಇತ್ತು. ದೇವಸ್ಥಾನಕ್ಕೆ ಬರೋಷ್ಟರಲ್ಲಿ ಮಳೆ ನಿಂತೋಗೈತೆ. ನೋಡಿ ಈ ಕಡೆ ಸೇತುವೆ ಕಾಣ್ತೈತೆ. ಇವಾಗ ಆ ಸೇತುವೆಯಿಂದ ಪಾಸ್ ಆಗ್ಬೇಕು ನಾವು. ಇದೇ ನದಿ. ಈ ನದಿ ಹೆಸರು ಬಾವಲಿ ನದಿ ಅಂತಾರೆ ನೋಡಿ. ಈ ನದಿನೇ ಈ ಸೇತುವೆ ದಾಟ್ ಹೋದ್ರೇನೆ ದೇವಸ್ಥಾನ ಸಿಗೋದು. ಈ ಕಡೆ ಹೋಗೋ ದಾರಿ ಇದು, ಈ ಕಡೆ ಬರೋ ದಾರಿ ಇದು. ನೋಡಿ ಈ ಕಡೆ ಎಲ್ಲ ಸ್ನಾನ ಮಾಡ್ತಾವ್ರ. ಸ್ನಾನ ಮಾಡೋಕ್ಕೆ, ಬಟ್ಟೆ ಚೇಂಜ್ ಮಾಡೋಕ್ಕೆ ರೂಮ್ಗಳಿವೆ, ದುಡ್ಡು ಕೊಟ್ಬಿಟ್ಟು ಹೋಗ್ಬೋದು. ಆದರೆ ನಾವಿಲ್ಲಿ ನದಿಲೇ ಸ್ನಾನ ಮಾಡ್ದೋ, ಇಲ್ಲೇ ಬಟ್ಟೆ ಚೇಂಜ್ ಮಾಡಿಕೊಂಡು ಮತ್ತು ನಮ್ಮ ಬಟ್ಟೆನ ತಗೊಂಡು ಕಾರ್ ಪಾರ್ಕಿಂಗ್ಗೆ ಹೋಗಿ ಬಟ್ಟೆ ಮಡಗಿಬಿಟ್ಟು ಬಂದು ಇಲ್ಲಿ ಸ್ನಾನ ಮಾಡ್ಕೊಂಡು ಇವಾಗ ಫ್ರೆಶ್ ಅಪ್ ಆಗಿ ಇವಾಗ ಎಲ್ಲರೂ ನೋಡಿ ಹೋಯ್ತಿದ್ದೀವಿ. ಇವಾಗ ನೋಡಿ ಶಿಸ್ತಾಗಿ ಇವಾಗ ಹೆಂಗೆ ಯಾವ ಥರ ಹೋಯ್ತಿದ್ದೀವಿ ಅಂತ. ಬಿಳಿ ಪಂಚೆ, ಬಿಳಿ ಸಾಲು ಎಲ್ಲ ವೈಟ್ ಆ್ಯಂಡ್ ವೈಟು ಬಾಯ್ಸು. ನೋಡಿ ಇಲ್ಲಿ ನಮ್ಮ ದಿನೇಣ, ನಮ್ಮ ಸ್ವಾಮಿ ಶೆಟ್ಟಿ, ಇಲ್ಲಿ ನಮ್ಮ ಪ್ರವೀಣ್ ಬಂಡಿ, ನಮ್ಮ ರಂಗೇಶ್ ತಿಗಡಿ ಚಪ್ಪಡಿ ನನ್ನ ಮಗ ಯಾರು ಚಪ್ಪಡಿ ಐಎಸ್ ಬುಲ್ಲ. ಜನ ಅಷ್ಟೇನು ಜಾಸ್ತಿ ಇಲ್ಲ. ರೀಲ್ಸ್ ಅಲ್ಲಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ದಂಗೆ ಫುಲ್ ಜನ ರಶ್ ಐತೆ ಅಂತ ಅನಿಸ್ತಿಲ್ಲ ನನಗಂತೂ. ನಾರ್ಮಲ್ ಆಗಿ ಎಲ್ಲ ಹೋಗ್ತಿದಾರ. ಹೋದ್ಮೇಲೆ ಗೊತ್ತಾಗುತ್ತೆ ನಿಮಗೆ. ಇದು ಕ್ಯೂ ಇಲ್ಲಿ ನಿಂತ್ಕೋಬೇಕು ಅನ್ಸುತ್ತೆ ಇದು ದರ್ಶನಕ್ಕೆ. ಆದ್ರೆ ನಾವು ಕ್ಯೂ ದರ್ಶನ ಹೋಯ್ತಿಲ್ಲ. ನಾವು ಹೋಗ್ತಿರೋ ದರ್ಶನನೇ ಬೇರೆ. ನೋಡಿ ಅಲ್ಲಿ ಬರ್ಬೇಕಾದ್ರೆ ಅಷ್ಟು ಜನ ಕಾಣಿಸ್ಲಿಲ್ಲ. ಇವಾಗ ನೋಡಿ ತೋರಿಸ್ತೀನಿ ಹೆಂಗವ್ರೆ ಅಂತ. ಕೇರಳದ ಅತ್ಯಂತ ನಿಗೂಢ ಸ್ಥಳವಾಗಿದ್ದ ಇದು ಕನ್ನಡಿಗರಿಂದ ಪ್ರಸಿದ್ಧವಾಯಿತು ಅಂದ್ರೂ ತಪ್ಪಾಗುವುದಿಲ್ಲ. ಪ್ರಕೃತಿಯ ಮಡಿಲಲ್ಲಿರುವ ಒಂದು ಅದ್ಭುತ ಜಾಗ ಇದು. ಕೊಟ್ಟಿಯೂರ್ ಮಹಾದೇವ ಕ್ಷೇತ್ರ. ಇದನ್ನ ದಕ್ಷಿಣ ಕಾಶಿ ಅಂತಾನೂ ಕರೆಯಲಾಗುತ್ತೆ. ಇಲ್ಲಿ ಯಾವುದೇ ಗರ್ಭಗುಡಿ ಇಲ್ಲ, ಶಾಶ್ವತವಾದ ಕಟ್ಟಡ ಕೂಡ ಇಲ್ಲ. ಕೇವಲ ವರ್ಷಕ್ಕೆ 27 ಇಲ್ಲ 28 ದಿನಗಳ ಕಾಲ ಮಾತ್ರ ಇಲ್ಲಿ ಪೂಜೆ ನಡೆಯುತ್ತೆ. ಬನ್ನಿ ಇವಾಗ ದೇವ್ರ ದರ್ಶನ ಮಾಡಕ ಹೋಗದ. ನಾವು ದೇವ್ರ ದರ್ಶನ ಮಾಡಕ್ಕೆ ಕ್ಯೂ ಅಲ್ಲಿ ಲೈನಲ್ಲಿ ಹೋಗ್ತಿಲ್ಲ. ನಮ್ದೇ ಒಂದು ಮಾರ್ಗ ತರ ಹೋಗ್ತಿದೀವಿ. ಹಿಂಗೆ ಒಂದು ರೌಂಡ್ ಹೋಗ್ತಾ ಬಂದ್ರೆ ಅಲ್ಲಿ ದೇವ್ರ ದರ್ಶನ ಮಾಡ್ಬೋದು. ಅಲ್ಲಿ ನೋಡಿ ಎಲ್ಲ ಹಂಗೆ ಹೋಗ್ತಿರೋದು. ವಿಡಿಯೋ ಅಲೋ ಮಾಡಂಗಿಲ್ವಂತೆ. ತೇರ್ತಿದೀವಿ ಇವಾಗ ಕಲ್ಲಲ್ಲಿ ಗಂಧ ಬರ್ಸಕ್ಕೆ. ಗಂಧ ಬರ್ಲಿ ಅಂತ. ನೋಡ್ರಲ್ಲ ಹಲೋ ಬದ್ನಿ ಅನ್ನ ನಮ್ಮ ಕ್ಯಾಮ್ರಾಮೇನು ಎಲ್ಲ ಇನ್ನೊಬ್ಬ ಹಾಕಂದೆ ನೀನು. ಇವಾಗ ನೀವು ನೋಡ್ತಿದ್ದೀರಲ್ಲ, ಈ ಜಾಗದ ಹೆಸರು ಬಂದು ಅಮರ ಕಲ್ಲು ಅಂತ ಕರೆಯಲಾಗುತ್ತೆ. ಸತೀದೇವಿ ಪ್ರಾಣ ತ್ಯಾಗ ಮಾಡಿದ್ದ ಜಾಗ ಎಂದು ನಂಬಲಾಗುತ್ತೆ. ಇದೇ ಜಾಗದಲ್ಲಿ ದಕ್ಷ ಬ್ರಹ್ಮನು ದಕ್ಷ ಯಜ್ಞ ಮಾಡಿದ ಜಾಗ. ಎಲ್ಲಿ ಒಳಗಡೆ ಐತ ದೇವ್ರು? ಕೈಲಿ ಈಚೆ ನಿಂತ್ಕೊಂಡ್ ಕಂಡ್ರೆ ಗೊತ್ತಾಗಲ್ವಾ? ಕಾಣಲ್ವಾ? ಅಲ್ಲೇ ಕಾಣ್ಲಿಲ್ಲ. ಅಲ್ಲಿ ಹೋಗೇ ಇಲ್ಲಿ ಬಂದಿದ್ ನಾವು. ಎಲ್ಲಿ? ಅಲ್ಲಿ ಓ, ನೀವು ಕ್ಯೂ ಲೈನ್ ಅಲ್ಲಿ ದರ್ಶನ ಮಾಡ್ಕೊಂಡು ಹೋಗಿದ್ರು ಕಾಣಿಸಿಲ್ಲ ನಿಮ್ಗೆ? ಇಲ್ಲಿ ಒಬ್ರು ಸಿಕ್ಕಿದ್ರು. ಲೈನ್ ಇಂದ 2 ಅವರ್ 3 ಅವರ್ ಅಂತ ನಿಂತಿದ್ರಾ? 2 ಅವರ್ 3 ಅವರ್ ನಿಂತಿದ್ರಂತೆ. ಅಲ್ಲಿಂದನೇ ಬಂದಿದಾರೆ. ಆದ್ರೆ ಅಲ್ಲೂ ದೇವ್ರದ್ದು ಒಳಗೈತೆ ಅಂತೆ, ಸರಿಯಾಗಿ ಕಾಣಿಸಿಲ್ವಂತೆ. ಶಿವನು ಈ ಜಾಗದಲ್ಲಿ ಒಂದು ಕಲ್ಲಿನಲ್ಲಿ ಲಿಂಗವಾಗಿ ಉದ್ಭವವಾಗುತ್ತಾನೆ.
ಇವಾಗ ತೋರಿಸ್ತೀನಿ ನೋಡಿ, ಅಲ್ಲೇ ಅಂತೆ ದೇವ್ರು ಇರೋದು. ಅದು ಲಿಂಗ ತರ ಒಂಥರ ಕಂಚಿನ ತರ ಇರುತ್ತೆ ಅಂತೆ ನೋಡಿ, ತೋರಿಸ್ತೀನಿ. ತನ್ನ ಪ್ರೀತಿಯ ಸತಿದೇವಿಯು ಪ್ರಾಣ ತ್ಯಾಗ ಮಾಡಿದ ಸ್ಥಳದಲ್ಲಿ ತಾನುವೇ ಇರಬೇಕು ಎಂದು ಶಿವನು ಒಂದು ಕಲ್ಲಿನಲ್ಲಿ ಲಿಂಗವಾಗಿ ಉದ್ಭವವಾಗುತ್ತಾನೆ. ಹಿಂದೆ ಐತಲ್ಲ ತೋರ್ಸಿದ್ನಲ್ಲ, ಅಲ್ಲೇ ದೇವ್ರು ಇರೋದು ನೋಡಿ. ಎಲ್ರೂ ನಮ್ ಬಾಯ್ಸ್ ಎಲ್ಲರೂ ದೇವ್ರ ದರ್ಶನ ಮಾಡೈತಿ. ಇವಾಗ ಕ್ಯೂ ಅಲ್ಲಿ ನಿಂತ್ಕೊಳಕ್ ಹೋದ, ಅದೇ ಕ್ಯೂ ಅಲ್ಲಿ ಮಾತ್ರ ನಮ್ ನಿಲ್ಸಿಲ್ಲ. ಹಿಂಗೆ ಒಂದ್ ರೌಂಡ್ ಹೋದ, ಇಲ್ಲಿ ಫುಲ್ ರೌಂಡ್ ಅಲ್ಲಿ ನಿಂತ್ಕೊಂಡಲ್ಲಿ ಹೋದ. ಕ್ಯೂ ಅಲ್ಲಿ ನಿಂತಿರೋರ್ಗು ಅಲ್ಲಿ ಏನೈತೆ ಅಂತ ಗೊತ್ತಿಲ್ವಂತೆ ಅಂತ ಹೇಳ್ತಿದ್ರು ಜನ. ಅಲ್ಲಿಂದ ಕ್ಯೂ ಅಲ್ಲಿ ಅವ್ರೆ ನೋಡಿ ಜನ. ಇಲ್ಲಿ ತೇರ್ತ ಅಂತ ಇಲ್ಲಿ ಒಂದು ಬಾವಿ ತರ ಐತೆ. ಅಲ್ಲಿ ತೇರ್ತ ಅಂತ ಬಾವಿಯಿಂದ ನೀರು ತುಂಬಿ ಉಕ್ಕಿ ಹರಿತೈತೆ. ಅಲ್ಲಿಂದ ನೀರು ಹಾಕೊಂಡು ತೀರ್ಥ ತರ ಕೊಡ್ತಾರೆ. ಎಷ್ಟು ಒಂಥರ ಶುದ್ಧವಾಗೈತೆ ಅಂತಂದ್ರೆ ಆ ತೀರ್ಥ ನೀರು, ಅದು ತೀರ್ಥ ಇಲ್ಲ ನೀರು. ಆ ಬಾವಿಯಿಂದ ನೀರ್ನ ಕುಡ್ತವ್ರೆ ತೇರ್ತ ಅಂತ. ಎಲ್ಲ ಫುಲ್ಲು ಸ್ವೀಟ್ ಆಗೈತೆ ವಾಟರ್ ಮಾತ್ರ. ಲಾಡು ಪ್ರಸಾದ ಬೇಕಾದ್ರೆ ಮನೆಗೆ ತಗೋಯ್ತೀವಿ ಅಂತಂದ್ರೆ ಲಾಡು ಮತ್ತೆ ಶಬರಿಮಲೆಯಲ್ಲಿ ಒಂಥರ ಪ್ರಸಾದ ಜೇನುತುಪ್ಪ ಕೊಡ್ತಾರಲ್ಲ, ಆ ತರ ಕೊಡ್ತಾರ ನೋಡಿ. ಪ್ರಸಾದ ಏನಾರ ತಗೋಬೇಕು ಲಾಡು ಮನೆಗೆ ಅಂತಂದ್ರೆ ನೀವು ತಗೊಳ್ಬೋದು. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೀರಾ ನೀವು? ರೀಲ್ಸ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಅಂತ ಬಂದಿರೋದು ಇವರು. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಎಲ್ಲರೂ ಬರ್ಬೇಡಿ, ಯಾರು ನಮ್ಮ ಕರ್ನಾಟಕದಿಂದ ಬರ್ಬೇಡಿ. ತುಂಬಾ ಜನ ಅವ್ರೆ, ಮತ್ತೆ ಎಲ್ಲರೂ ಒಂಥರ ನೋಡ್ತಾರೆ ಕರ್ನಾಟಕದವ್ರನ್ನ ಅಂತ ಅಂತಿದ್ರು. ನಿಮ್ಗೆ ಯಾರು ನೋಡಿದ್ರ? ಯಾರು ನೋಡಿಲ್ಲ. ಜನ್ಮೇಲೆ ಅಪರಾಧ ಹೊರತದ ಮಗ ನಮ್ಮನ್ನ ಯಾರು ಹೆಂಗ್ ನೋಡ್ಲಿಲ್ಲ. ನಾವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೆ ಬಸ್ ಹುಡುಕೋ ಬಸ್ಸಲ್ಲಿ ಬಂದಿರೋದಾ? ಇಲ್ಲಿ ಫ್ರೀ ಬಸ್ ಇಲ್ವಲ್ಲಮ್ಮ, 33 ರೂಪಾಯಿ ಬಸ್ ಯಾರ್ದು. ಓಕೆ ಅಮ್ಮ, ಆಯ್ತು, ಬಾಯ್ ಬಾಯ್. ಹೋಗಿ ಇರೋದು 5 ಜನ ಇದೀವಿ. 5 ಜನಕ್ಕೆ ಒಂದ್ ಪ್ರಸಾದ ತಗೊಂಡಿದ್ದೀವಿ. 100 ರೂಪೀಸ್ ಒಂದ್ ಪ್ರಸಾದ ತಗೊಂಡಿದ್ದೀವಿ. ಓಪನ್ ಮಾಡೋಣ. ಅಯ್ಯಪ್ಪ ಸ್ವಾಮಿ ಕೊಡಲ್ಲ ಪ್ರಸಾದ. ಲಡ್ಡು ಅಂದ್ರಲ್ಲ ಯಾರು ಹಿಂಗೆ ಎಲ್ಲಿ ಹೋದ್ರು ಬಿಡಲ್ಲ ಕಚ್ಚಾಡೋದು. ಇಲ್ಲೂ ಪ್ರಸಾದಕ್ಕೂ ಕಚ್ಚಾಡ್ತಾವ್ರ. ಅಮೃತ ಸೂಪರ್ ಆಗೈತೆ. ಒಳಗಡೆ ಏನೇನೋ ಹಂಗ ನಮ್ಗೂ ಹಾಕೋಣ. ಸಕ್ಕತ್ತಾಗದ ಅಲ್ವಾ? ಸಾಕಣ. ನಾನು ಶಬರಿಮಲೆ ಕೊಡ್ತಾರಲ್ಲ ಸಗದಾಯ್ತಾ? ಇನ್ನೊಂದ್ ಸ್ವಲ್ಪ ಸಗದಾಯ್ತಾ? ಸಾಕ ನಿಂಗೆ ನೋಡ ಹೆಂಗ ನೋಡ ನೋಡ್ದಾಕಳ ಡೈಲಾಕು. ಮನುಷ್ಯ ತಿನ್ಬೇಕು, ದನ ತರ. ನಿನ್ಗೆ ಯಾಕೆ ಬೇಕಂತಿದ್ದೇನೋ? ನೀನು ಅಂದಿ ತರ ತಿಂದೆ ನಾಲ್ಕು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಮೇಲೆ ನಿಂತಿದ್ದೀವಿ ನೋಡಿ. ಇವಾಗ ಇಲ್ಲಿ ಯಾಕೆ ನಿಂತಿದ್ದೀವಿ ಅಂತಂದ್ರೆ ಇವಾಗ ಟೈಮು 4:50. 5 ಗಂಟೆಗೆ ಆನೆನ ಫುಲ್ಲು ಒಂದು ರೌಂಡ್ ಪ್ರದಕ್ಷಿಣೆ ತರ ಒಂದು ರೌಂಡ್ ಬರುತ್ತಂತೆ ಆನೆ. ಅದಕ್ಕೆ ನಿಂತಿದ್ದೀವಿ. ಆನೆ ಏನಾರ ಬಂದ್ರೆ ನೋಡ್ಕೊಂಡು ಹೋಗೋದ ಬನ್ನಿ. ಪ್ರಸಾದ ಇವಾಗ ನಾವು ಅಲ್ಲಿ ತಗೊಂಡಲ್ಲ ಪ್ರಸಾದ ಕೌಂಟ್ರು, ಅದು ಚಿಕ್ಕದು. ಇಲ್ಲಿ ನೋಡಿ, ಇದು ಫುಲ್ಲು ಎಷ್ಟು ದೊಡ್ಡದೈತೆ ಪ್ರಸಾದ ಕೌಂಟರು. ಏನೋ ಒಂಥರ ಕಾಡು ಹಿಂದೆ ಜನ ಇದ್ರಲ್ಲ, ಆ ರೀತಿ ಕಾಡು ಜನರ ಹತ್ರ ಫೀಲ್ ಐತಿಲ್ವಾ? ಹಿಂದೆ ಜನರೇಷನ್ ಇದ್ರಲ್ಲ ಆ ರೀತಿ ಫೀಲ್ ಹಂಗೆ ಐತೆ. ಅಲ್ಲಿ ಕಾಡು ಅಲ್ಲಿ ನೋಡಲ್ಲಿ ಮೋಡಗಳು ಹೆಂಗೈತೆ, ಒಂಥರ ನೆಮ್ಮದಿ.
ನಂಗೆ ಬಹಳ ಚೆನ್ನಾಗಿದೆ. ನಮ್ಮ ವಾತಾವರಣ ಇಲ್ಲಿನ ವಾತಾವರಣ ಏನೋ ಒಂಥರ ತುಂಬಾ ಬಹಳ ಡಿಫ್ರೆಂಟ್ ಇದೆ. ಬಹಳ ತುಂಬಾ ಖುಷಿ ಆಗ್ತಾ ಇದೆ. ಅಣ್ಣ ಈ ತರ ಎಲ್ಲ ಮಾತಾಡೋ ನೀನು ಇಲ್ಲೇ ಮನೆಗಳನ್ನ ಡಿಸೈಡ್ ನ್ಯೂಸ್ ಚಾನಲ್ ಅಂತಾರ. ಇದೀಗ ಬಂದ ಸುದ್ದಿ, ಇಲ್ಲಿ ವಾತಾವರಣ ದಿಕ್ಕಟ್ಟಾಗಿದೆ. 5 ಗಂಟೆಗೆ ದೇವಸ್ಥಾನಕ್ಕೆ ಆನೆನ ಕರ್ಕೊಬಂದು ದೇವಸ್ಥಾನ ಸುತ್ತ ಒಂದು ರೌಂಡ್ ಬರುತ್ತೆ ಅನ್ಕೊಂಡಿದ್ದು, ಆದ್ರೆ ಬರ್ನೇ ಇಲ್ಲ. ಇವಾಗ ಆನೆ ಇರೋ ಜಾಗಕ್ಕೆ ನಾವೇ ಬಂದಿದ್ದೀವಿ ನೋಡಿ. ಅಲ್ಲೊಂದೈತೆ, ಇಲ್ಲೊಂದೈತೆ ನೋಡಿ. ಇವಾಗ ಎಲ್ಲಾನು ಆಯ್ತು. ಇವಾಗ ಆನೆ ನೋಡಾಯ್ತು. ಇವಾಗ ಏನಿದ್ರು ಡೈರೆಕ್ಟ್ ಹೋಗ್ತಾ ಇರೋದೆ. ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಅಂತ ಆಮೇಲೆ ಹೇಳ್ತೀನಿ ಬನ್ನಿ. ಇದ್ರಲ್ಲಿ ಹೋಗ್ತಿದ್ವು ಆ ಸೈಡಲ್ಲಿ ಎಲ್ಲರೂ ಇಲ್ಲೊಂದು ದೇವಸ್ಥಾನಕ್ಕೆ ಬರ್ತಿದ್ರು. ನಾವು ಬಂದು ಅವಲಕ್ಕಿ ಪ್ರಸಾದ ಇಸ್ಕೊಳಕ್ಕೆ ಎಲ್ಲರೂ ಅವಲಕ್ಕಿ ಪ್ರಸಾದ ಕೊಡ್ತಿದ್ರು ಇಲ್ಲಿ. ಪೂಜಾರಿ ಹಾಕಿರೋದು ಹಿಂಗ ಹಾಕನಲ್ವಾ, ಅದನ್ನ ಹಿಂಗ ಹಾಕಿರ್ಬೇಕು. ನನ್ನ ಮಕ್ಳ ಜೊತೆ ಬಂದ್ಬಿಟ್ಟು ಒಂದೊಂದೆಲ್ಲ ಹಿಡ್ದು ಇದೇ ನೋಡಿ ಬಸ್ ಸ್ಟ್ಯಾಂಡ್ ಪೊಲೀಸ್ ಸಿಬ್ಬಂದಿ ನೋಡಿ. ಇವಾಗ ಕೊಟ್ಟಿಯೂರು ದೇವಸ್ಥಾನ ದರ್ಶನ ಎಲ್ಲ ಮಾಡ್ಕೊಂಡು ಇವಾಗ ರಿಟರ್ನ್ ಹೋಗ್ತಿದೀವಿ. ರಿಟರ್ನ್ ಅಂದ್ರೆ ಕರ್ನಾಟಕಕ್ಕಲ್ಲ, ಕಣ್ಣೂರ್ಗೆ ಹೋಗ್ತಿದೀವಿ. ಇವಾಗ ಕೊಟ್ಟಿಯೂರಿಂದ ಕಣ್ಣೂರ್ಗೆ ಹೋಗ್ತಿದೀವಿ. ಅಲ್ಲಿ ಏನಕ್ಕೆ ಹೋಗ್ತಿದೀವಿ ಅಂತಂದ್ರೆ ಮಡೈಕಾವ್ ಕಾಳಿ ದೇವಸ್ಥಾನಕ್ಕೆ ಹೋಗ್ತಿದೀವಿ. ಅಲ್ಲಿಂದನೂ ಊಟ ಹುಡುಕ್ತಿದೀವಿ, ವೆಜ್ ಊಟ ಹುಡುಕ್ತಿದೀವಿ. ವೆಜ್ ಎಲ್ಲೂ ಇಲ್ಲ. ವೆಜ್ ಇರುತ್ತೆ, ಆದ್ರೆ ಜೊತೆಲಿ ನಾನ್ ವೆಜ್ ಕೂಡ ಇರುತ್ತೆ. ಇವಾಗ ಇಲ್ಲಿ ಒಂದ್ ಕಡೆ ಪರೋಟ ಮತ್ತೆ ಕಡಲೆಕಾಳು ಗೊತ್ತಿದ್ದೀವಿ. ಕೊಟ್ಟಿಯೂರಿಂದ ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತಂದ್ರೆ ಮಡೈಕಾವು ಭಗವತಿ ಟೆಂಪಲ್ಗೆ ಬಂದಿದ್ದೀವಿ. ಇವಾಗ ಟೈಮು 9:30 ಆಗೈತೆ. ಕೊಟ್ಟಿಯೂರಲ್ಲಿ 6:30 ಬಿಟ್ಟಿದ್ದು, 9:15 ಇವಾಗ ಇಲ್ಲಿದ್ದೀವಿ ಭಗವತಿ ಟೆಂಪಲಲ್ಲಿ. ಇಲ್ಲಿ 7:00 ಕ್ಲೋಸ್ ಆಗ್ಬಿಟ್ಟಿದೆ. ಅದಕ್ಕೆ ಇವಾಗ ದರ್ಶನ ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಇವಾಗ ದೇವಸ್ಥಾನ ಓಪನ್ ಇಲ್ಲ. ಬೆಳಗ್ಗೆ 5 ಗಂಟೆಗೆ ಓಪನ್ ಆಗುತ್ತಂತೆ. ದೇವಸ್ಥಾನ 7:30 ಕ್ಲೋಸ್ ಅಂತೆ. ಅದಕ್ಕೆ ಇವಾಗ ಓಪನ್ ಇಲ್ಲ. ಸದ್ಯಕ್ಕೆ ನಾಳೆ ಬೆಳಗ್ಗೆ ಗಂಟ ವೆಯ್ಟ್ ಮಾಡೋದ. ರೂಮ್ ಹುಡುಕ್ಬೇಕು. ಇವಾಗ ನಮ್ಮ ಹುಡುಗರೆಲ್ಲ ಅಲ್ಲವ್ರೆ. ದೇವಸ್ಥಾನ ಪಕ್ಕನೇ ರೂಮ್ ಮಾಡಿದ್ದೀವಿ. ಮಡೈಕಾವಲ್ಲಿ ಬಂದು ನೋಡಿ ಯಾವ ಥರ ರೂಮ್. ಇಲ್ಲಿ ಶಿಷ್ಯ ಎಲ್ಲ ಬಿದ್ದೋಗರ. ನನ್ನ ಮಕ್ಕಳೇ ಡ್ರೈವಿಂಗ್ ಮಾಡಿರವ ನಾನು. ಆ ರೊಕ್ಕ ನೀವು ಬಿದ್ದುಡ್ರಿ. ಇಲ್ಲಿ ಶಿಷ್ಯಂದ್ರೆಲ್ಲ ರೂಮು ಪರವಾಗಿಲ್ಲ. ಈ ರೂಮ್ ಬಂದು 1,50,000 ರೂಪಾಯಿ. AC ಐತೆ ನೋಡಿ, ಎಲ್ಲ ಸಗದೈತೆ. ಏನು ಪ್ರಾಬ್ಲಮ್ ಏನಂತಿಲ್ಲ. ಇಲ್ಲಿ ಒಳಗೂ ಐತೆ ಒಟ್ಟಲ್ಲಿ. ಇಲ್ಲೂ ಒಂದೈತೆ. ಅಲ್ಲೋ ಬಾತ್ರೂಮ್ ಇಲ್ರಾ? ಬಾತ್ರೂಮ್ ಬೇಕಂತ. ಬಾತ್ರೂಮ್ ಇದೆ ಅನ್ಸುತ್ತ. ಬಾತ್ರೂಮ್ ಶಿಸ್ತು ಸಗದೈತೆ. ಎಲ್ಲ ಚೆನ್ನಾಗೈತೆ, ಶಿಸ್ತಾಗಿ ನೋಡಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ಒಬ್ರು ಇರ್ಲಿಲ್ಲ ನಾವು ಬರ್ಬೇಕಾದ್ರೆ. ಇವಾಗ ನೋಡಿ ಎಷ್ಟು ಜನ ಅವ್ರೆ ಅಂತ. ಇದೆಲ್ಲ ಮರದಲ್ಲೇ ಯಾವ ಪೂಜೆ ಫೇಮಸ್ ಗೊತ್ತಿಲ್ಲ, ಆದ್ರೆ ಶತ್ರು ಸಂಹಾರ ಪೂಜೆ ಮಾತ್ರ ಇಲ್ಲಿ ಫೇಮಸ್. ಮಡೈಕಾವ್ ಟೆಂಪಲ್ ಇಂದ ಇವಾಗ ನಾವು ಕಣ್ಣೂರಲ್ಲಿರೋ ಏಂಜಲೋ ಫೋರ್ಟ್ಗೆ ಬಂದಿದ್ದೀವಿ. ಫ್ಯಾಮಿಲಿಯಲ್ಲಿ ರೀಲ್ಸ್ ಮಾಡ್ತಾರೆ. ಕಣ್ಣೂರಲ್ಲಿರೋ ಡ್ರೈವಿಂಗ್ ಬೀಚ್ಗೆ ಬಂದಿದ್ದೀವಿ. ಇಲ್ಲಿ ಫುಲ್ ಒಂದು ಲಾಂಗ್ ಡ್ರೈವ್ ಹೋಯ್ತಾರೆ. ಇಲ್ಲೇ ಕಾರ್ ಡ್ರೈವ್ ಎಲ್ಲ ಮಾಡ್ತಾರೆ.